ಇನ್ನೆರಡು ದಿನ ಕಳೆದ್ರಿ ಎಲೆಕ್ಷನ್ ಕ್ಯಾನ್ವಾಸ್ ಹೆಂಗಾಗೈತೆ? ಈ ಸತಿ ಕ್ಯಾನ್ವಾಸ್ ಜೋರು ಅನ್ನೋದಕ್ಕಿಂತ ಬರೀ ಸೌಂಡ್ ಕಣೆ. ಒಳ್ಳೆ ಕಾಯಿಲೆ ಚೊಂಬು ಕಾಯಿಲೆ ಮಡಿಕೆ ಹಳ್ಳಿ ಆಡಿಸ್ದಂಗೆ ಒಳಗೆ ಊರಣ ಏನಿಲ್ಲ, ಒಬ್ರಿಗೊಬ್ರು ಬೋದಾಡ್ಕೊಂಡಿದ್ದೆ ಈ ಸರ್ತಿ ಲೀಡರ್ಗಳ ಸಾಧನೆ. ಇನ್ನು ಹೇಳ್ಬೇಕು ಅಂದ್ರೆ ಅದ್ ಯಾಕೆ ಕಾಣೆ ಈ ಸರ್ತಿ ಜನಕ್ಕೆ ಇಂಟ್ರೆಸ್ಟ್ ಇಲ್ದಂಗ ಆಗೈತೆ ಕಣೆ. ಅಯ್ಯಲೇ, ನಮ್ಮ ಜನಕ್ಕೆ ಯಾವುದ್ರ ಮೇಲೆ ಬೇಜಾರು ಬಂದ್ರು ಎಲೆಕ್ಷನ್ ಮೇಲೆ ಇಂಟ್ರೆಸ್ಟ್ ಕಳ್ಕೊಳ್ಳೋದಿಲ್ಲ ಕಣ್ಲೆ. ಎಲೆಕ್ಷನ್ ದಿನ ನೋಡುವಂತೆ ಬಿಡು ಅಂದಂಗೆ ಏನ್ ನಡೀತೈತ್ಲೆ ನೋಡಪ್ಪ ನೀನೇ. ವಾಪಸ್ ಹೋಗಿ ವಾಪಸ್ ಹೋಗಿ ಅಮಿತ್ ಶಾ ವಾಪಸ್ ಹೋಗಿ ವಾಪಸ್ ಹೋಗಿ ವಾಪಸ್ ಹೋಗಿ ಅಮಿತ್ ಶಾ ವಾಪಸ್ ಹೋಗಿ. ಕ್ಯಾನ್ವಾಸ್ ಮಾಡಿ ಅಂದ್ರೆ ಸ್ಟ್ರೈಕ್ ಮಾಡ್ತಾ ನಿಂತವಲ್ಲ, ಯಾಕಂತ್ಲೆ? ಸ್ಟ್ರೈಕ್ ಮಾಡೋದುವೆ ಒಂದ್ ಕ್ಯಾನ್ವಾಸ್ ಆಗೈತೆ ಕಣೆ. ಸೆಂಟ್ರಲ್ ಗೌರ್ಮೆಂಟ್ ನಾವು ರೈತರಿಗೆ ಬರ ಪರಿಹಾರಕ್ಕೆ ದುಡ್ಡು ಕೊಡ್ರಪ್ಪ ಅಂದ್ರೆ ನಾವು ಯಾವ್ದು ಕೊಡ್ಬೇಕಾಗಿಲ್ಲ, ಕೊಡೋದ್ನೆಲ್ಲ ಕೊಟ್ಟಾಗೈತೆ ಅಂತ ಹೇಳ್ಕೊಂಡ್ ತಿರುಗ್ತಾ ಇದ್ದ ಕಣೆ. ಈಗ ಸುಪ್ರೀಂ ಕೋರ್ಟ್ ಕರೆದು ಮಕ್ಕೋಗ್ದೈತಿ, ಅದಕ್ಕೆ ಕೊಡ್ಬೇಕಾಗಿರೋದ್ನೆಲ್ಲ ಇನ್ನೊಂದು ವಾರದಲ್ಲಿ ಕೊಟ್ಬಿಡ್ತೀವಿ ಅಂತ ಒಪ್ಕೊಂಡವಂತೆ. ಯಾವುದು ಬಾಕಿನೇ ಇಲ್ಲ ಅಂತ ಹೇಳಿದ್ರು. ಆಮೇಲೆ ಎಲೆಕ್ಷನ್ ಕಮಿಷನ್ ಅವರು ಕೋಡ್ ಆಫ್ ಕಾಂಡಕ್ಟ್ ಬಂದ್ಬಿಟ್ಟಿದೆ ಅಂತ ನೆಪ ಹೇಳಿದ್ರು. ಎಲ್ಲವೂ ಸುಳ್ಳು ಅಂತ ಗೊತ್ತಾಯ್ತಲ್ಲ. ಈಗ ಅಮಿತ್ ಶಾ ಗೃಹ ಮಂತ್ರಿ ಆಗಿ, ನಿರ್ಮಲಾ ಸೀತಾರಾಮನ್ ಹಣಕಾಸು ಮಂತ್ರಿಯಾಗಿ ಸುಳ್ಳು ಹೇಳ್ತಾರೆ. ಕೇಂದ್ರ ಸರ್ಕಾರದವರು ಸುಪ್ರೀಂ ಕೋರ್ಟ್ ನಲ್ಲಿ ಬಂದು ಈ ವಾರದಲ್ಲಿ ತೀರ್ಮಾನವನ್ನ ಕೈಗೊಳ್ತೇವೆ ಅನ್ನುವಂತ ಭರವಸೆಯನ್ನ ಗೌರವಾನ್ವಿತ ಸುಪ್ರೀಂ ಕೋರ್ಟ್ಗೆ ಕೊಟ್ಟಿದ್ದಾರೆ. ಇದು ಕರ್ನಾಟಕ ಸರ್ಕಾರ ರೈತರ ಪರವಾಗಿ ನಾವು ಸುಪ್ರೀಂ ಕೋರ್ಟ್ ನಲ್ಲಿ ದಾವೆಯನ್ನ ಹೂಡಿ ಹೋರಾಟ ಮಾಡಿದ್ದಕ್ಕೆ ಸಂದ ಜಯ ಆಗಿದೆ. ಸೂಪರ್ ಮಾಮಾ. ಶಬ್ಬಾಷ್ ಕಂಡ್ಲೆ. ಅಂತೂ ಡೆಲ್ಲಿಗೆ ಹೋಗಿ ಇವು ಸ್ಟ್ರೈಕ್ ಮಾಡಿದ್ಕೋ ಸಾರ್ಥಕ ಆಯ್ತು. ಆದ್ರೆ ಸೆಂಟ್ರಲ್ ನಾವು ದುಡ್ಡು ಕೊಡ್ತೀವಿ ಅಂತ ಒಪ್ಕೊಂಡ ಮೇಲೂ ಯಾಕೆ ಸ್ಟ್ರೈಕ್ ಮಾಡ್ತಾವಂತ್ಲ? ಗೋ ಬ್ಯಾಕ್ ಮೋದಿ, ಗೋ ಬ್ಯಾಕ್ ಶಾ ಅಂತವ ಸ್ಟ್ರೈಕ್ ಮಾಡ್ತವೆ ಕಣೆ. ಇಷ್ಟು ದಿನ ಸುಳ್ಳು ಹೇಳಿದಿರಾ, ಈಗ ಕೊಡ್ಬೇಕಾಗಿರೋ ಪರಿಹಾರ ಕೊಟ್ಟು ಆಮೇಲೆ ರಾಜ್ಯ ಕಾಲ್ ಮಾಡಿಗೆ ಅಂತ ಧಿಕ್ಕಾರಕ್ಕೆ ಹೋಗ್ತಾವೆ. ವಾಪಸ್ ಹೋಗಿ ವಾಪಸ್ ಹೋಗಿ ಅಮಿತ್ ಶಾ ವಾಪಸ್ ಹೋಗಿ ವಾಪಸ್ ಹೋಗಿ ವಾಪಸ್ ಹೋಗಿ ಅಮಿತ್ ಶಾ ವಾಪಸ್ ಹೋಗಿ. ಈ ಗೋ ಬ್ಯಾಕ್ ಇಂದ ಯಾವುದು ಆಗೋದಿಲ್ಲ ಹೋಗೋದಿಲ್ಲ, ಸುಮ್ಕೆ ಎಲ್ಲ ಒಂದ್ ಕಡೆ ಸೇರ್ಕೊಂಡು ಪಬ್ಲಿಸಿಟಿ ಮಾಡ್ಕೊಂಡ್ರಂಗವೇ ಕಣ್ಲೆ. ಆಗ್ಲೇ ಹೇಳಿದ್ನಲ್ಲಣ್ಣ, ಸ್ಟ್ರೈಕ್ ಮಾಡೋದ್ ಯಾವ್ದಲ್ಲೇ ಕ್ಯಾನ್ವಾಸ್ ಮಾಡ್ಕೊಂತವೆ ಅಂತವ. ಈ ಕಡೆ ಗೋ ಬ್ಯಾಕ್ ಅಂದ್ರೆ ಆ ಕಡೆ ಈಸ್ಪರ್ ಅಪ್ಪ ಮಗನ ಮನೆ ಕಳಿಸ್ತೀನಿ ಅಂತ ಕುಂತೈತ್ ನೋಡಿಲಿ. ಇಡೀ ರಾಜ್ಯಕ್ಕೆ ಗೊತ್ತು, ನನ್ ಲೋಕಸಭಾ ಕ್ಷೇತ್ರ ಎಲ್ಲಾ ಜನಕ್ಕೂ ಗೊತ್ತು. ನಾನು ಹೋರಾಟ ಮಾಡ್ತಿರಂತ ವಿಷಯ ಸಿದ್ಧಾಂತ ಸರಿ ಇದೆ ಅಂದ್ಕೊಂಡು ಎಲ್ಲರೂ ನನ್ನ ಬೆಂಬಲಕ್ಕಿದ್ದಾರೆ. ಯಾರ್ಯಾರು ಈ ರೀತಿ ಪಕ್ಷ ದ್ರೋಹ ಮಾಡಿರಲ್ಲ, ಆ ಪಕ್ಷ ದ್ರೋಹ ಮಾಡಿರೋರ ಬಗ್ಗೆನೂ ಏನ್ ಕ್ರಮ ತಗೋಬೇಕು ಕ್ರಮ ತಗೋತೀವಿ. ಹೇಳ್ದಂಗೆ ಕೊನೆಗೂ ಎಲೆಕ್ಷನ್ ನಿಂತೆ ಬಿಡ್ತಲ್ಲ ಇದು. ಈ ಹಿಂದೆ ಯಡಿಯೂರು ಕೆಜೆಪಿ ಅಂತ ಕಡ್ದಾಗ ಇದೇ ಈಸ್ಪರ್ರು ಯಾವ ಗತಿಯಾಗಿತ್ತು ಅನ್ನೋದ್ನೇ ಮರೆತ್ಕೊಂಡೈತೆ ಹೆಂಗ್ಲೇ. ಆಗ ಈಸ್ಪರ್ಗಾಗಿದ್ ಗತಿನ ಈಗ ಯಡಿಯೂರ್ ಮಗಂಗ್ ಮಾಡ್ತೀನಿ ಅಂತವ ರೆಡಿ ಆಗಿರೋದು ಕಣ ಈಸ್ಪರ್. ಈ ಕಾನ್ಫಿಡೆನ್ಸಿಗೆ ನೋ ಕಮೆಂಟ್ಸು ಕಣ್ಲೆ. ಇದಕ್ಕೆ ಕಾಯಿಲೆ ಏನು ಉತ್ತರ ಬರ್ಕೊಂಡು ಕಾಯ್ತಾಯ್ತು, ಕಾಯ್ದು ನೋಡೇನೆ ನೆಡ್ಲೆ. ಶಿವನಿ ಶಂಭುಲಿಂಗ. Oh